ಮುಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾನೂನು ಸಂಕಷ್ಟಕ್ಕೆ ಸಿದ್ದರಾಮಯ್ಯ ಸಿಕ್ಕಾಕೊಂಡಿರುವಾಗಲೇ ಅವರ ಪತ್ನಿ ಪಾರ್ವತಿಯವರು ಈ ಪ್ರಕರಣದ ಎರಡನೇ ಆರೋಪಿ. ಅವರು ತಮಗೆ ಸಿಕ್ಕಿದಂತಹ 14 ಸೈಟ್ಗಳನ್ನ ಬದಲಿಯಾಗಿ ಪರಿಹಾರವಾಗಿ ಸಿಕ್ಕಿದಂತಹ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ನಾನು ಅಂತ ಹೇಳಿ ಮುಡಾ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಒಂದು ಬಹಿರಂಗ ಪತ್ರವನ್ನ ಬರೆದು ತಮ್ಮ ಅಂತರಾಳದ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಒಂದು ಸ್ಫೋಟಕ ಪತ್ರ, ಸ್ಫೋಟಕವಾದಂತಹ ನಿರ್ಧಾರ ನೋಡೋದಕ್ಕೆ ಹಾಗನ್ಸುತ್ತೆ. ಬಟ್ ಕಾನೂನಾತ್ಮಕವಾಗಿ ಈ ಲೆಟರ್ನ, ಈ ಕ್ರಮವನ್ನ ಯಾವ ರೀತಿ ನೋಡಬಹುದು? 14 ಸೈಟ್ಗಳನ್ನ ವಾಪಸ್ ಕೊಡ್ತಾ ಇರೋದ್ರಿಂದ, ವಾಪಸ್ ಕೊಡೋದಕ್ಕೆ ಇವ್ರು ನಿರ್ಧಾರ ಮಾಡಿರೋದ್ರಿಂದ ಇವ್ರ ಮೇಲಿರುವಂತಹ ಆರೋಪ ಅಥವಾ ಇವ್ರ ಮೇಲಿರುವಂತಹ ಕಾನೂನು ಸಂಕಷ್ಟ ಕಡಿಮೆಯಾಗುತ್ತಾ? ಈ ಲೆಟರ್ನ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ ಕಾನೂನಾತ್ಮಕವಾಗಿ, ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಶ್ರೀ, ಈ ಒಂದು ಬೆಳವಣಿಗೆ ಏನಿದೆ ಇದು ತುಂಬಾನೇ ತಡವಾದಂತಹ ನಿರ್ಧಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಲೋಕಾಯುಕ್ತಕ್ಕೆ ದೂರು ದಾಖಲಿಸುವಂತಹ ಮುಂಚೆ, PCR ದಾಖಲಿಸುವುದಕ್ಕಿಂತ ಮುಂಚೆ, ಹೈಕೋರ್ಟ್ಗೆ ಈ ಒಂದು ಅರ್ಜಿ ವಿಚಾರಣೆ ಬರೋದಕ್ಕಿಂತ ಮುಂಚೆನೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಎಲ್ಲ ಒಂದ್ ಕಡೆ ಇದು ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇದು ಆಲ್ರೆಡಿ ಏನು ಸಂಪೂರ್ಣವಾಗಿ ಕುತ್ತಿಗೆಗೆ ಬಂದಂತಹ ಸಂದರ್ಭದಲ್ಲಿ ಈಗ ನಾವು ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ನಡೆಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದು ಮೇಲ್ನೋಟಕ್ಕೆ ಕಂಡುಬರ್ತಿರುವಂತದ್ದು. ಕಾರಣ ಏನಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದರ ಜೊತೆಗೆ ಇವತ್ತಷ್ಟೇ ED ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಸ್ವೀಕರಿಸಿ ECIR ಕೂಡ ಈಗ ದಾಖಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಈ ಮೂಲಕ ನೋಡೋದಾದ್ರೆ ಪ್ರಕರಣದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಸ್ಟೇಜ್ಗೆ ಕೇಸ್ ಹೋಗಿರುವಂತದ್ದು. ಅಂದ್ರೆ ಒಂದು ಕೃತ್ಯವನ್ನ ಎಸಗಿದಂತಹ ಬಳಿಕ, ಅಂದ್ರೆ ಸಾಮಾನ್ಯವಾಗಿ ಕಾನೂನು ಪ್ರಕಾರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಒಂದು ಆಕ್ಟ್ ಆದಂತಹ ಬಳಿಕ, ಕೃತ್ಯದ ಬಳಿಕ ಆ ಕೃತ್ಯವನ್ನ ಸರಿಪಡಿಸ್ತೀನಿ ಅಂತ ಹೋಗೋದು ಇದೆಯಲ್ಲ, ಅದು ಮಾಡಿರುವಂತಹ ತಪ್ಪನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಆಗುತ್ತೆ ವಿನಃ ಮಾಡಿರುವಂತಹ ತಪ್ಪು ಅಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗೋದಿಲ್ಲ. ಹೀಗಾಗಿ ಆಕ್ಟ್ ಅಲ್ಲೇ ಇರುತ್ತೆ. ಮತ್ತೆ ಇಲ್ಲಿ ಅವರು ಸೈಟ್ ಪಡೆಯೋದಂತಹ ಪ್ರಯತ್ನ ನಡೆಸಿರೋದಿರ್ಬೋದು, ಮತ್ತೆ ಅವರಿಗೆ ಯಾವ ರೀತಿ ಸೈಟ್ ಸಿಕ್ತು ಅನ್ನುವಂತಹ ವಿಚಾರಣೆಯನ್ನು ಕೂಡ ತನಿಖೆಯಲ್ಲಿ ಪೆಂಡಿಂಗ್ ಅಲ್ಲಿ ಇರುವಂತದ್ದು. ಅದನ್ನು ಕೂಡ ಈಗ ಸಾಬೀತುಪಡಿಸುವಂತಹ ಕೆಲಸ ಇನ್ವೆಸ್ಟಿಗೇಷನ್ ಆಗ್ಬೇಕಾಗುತ್ತೆ. ಆದ್ರೆ ಈಗ ನಾನು ವಾಪಸ್ ಬಿಟ್ಕೊಡ್ತೀನಿ ಅಂದ ತಕ್ಷಣ ತನಿಖೆಯನ್ನ ಹಿಂದೆ ಸರಿಯುವಂತಹ ಮಾತ್ರಲ್ಲ, ಇನ್ವೆಸ್ಟಿಗೇಷನ್ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅವ್ರು ಯಾವಾಗ ಡಿನೋಟಿಫಿಕೇಶನ್ ಆಗುತ್ತೆ, ಆ ಮರು ಡಿನೋಟಿಫಿಕೇಶನ್ ಆಗಿದಂತಹ ವಿಚಾರ ಇರ್ಬೋದು, ಆ ಲ್ಯಾಂಡ್ ಓನರ್ ಯಾರು ಅನ್ನುವಂತಹ ವಿಚಾರ ಇರ್ಬೋದು, ಅದಾದ ಬಳಿಕ ಅದನ್ನ ಖರೀದಿ ಮಾಡುವಂತಹ ವಿಚಾರ ಇರ್ಬೋದು, ಸೇಲ್ ಡೀಡ್ ಆಗಿರುವಂತಹ ವಿಚಾರ ಇರ್ಬೋದು, ಜೊತೆಗೆ ಅದನ್ನ ಭೂ ಪರಿವರ್ತನೆ ಮಾಡಿದಂತಹ ವಿಚಾರ ಇರ್ಬೋದು, ಅದಾದ ಬಳಿಕ ಅದನ್ನ ಗಿಫ್ಟೀಡ್ ಮಾಡಿದಿರ್ಬೋದು, ಆ ಗಿಫ್ಟೀಡ್ ಸಂಬಂಧಪಟ್ಟಂತೆ ನಾವು ಪರ್ಯಾಯವಾಗಿ ಸೈಟ್ ಪಡೆಯೋದಿರ್ಬೋದು. ಅಂದ್ರೆ ಚೈನ್ ಆಫ್ ಸೀರೀಸ್ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಸುಮಾರು ಆಕ್ಟ್ ಗಳಾಗ್ತಾ ಇದ್ದಾರೆ. ಇದರಲ್ಲಿ ತುಂಬಾ ಜನ ಭಾಗಿಯಾಗ್ತಾರೆ. ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ಪ್ರಕರಣದಲ್ಲಿ ಆರೋಪಗಳು ಕೇಳ್ಬರ್ತಿರುವಂತದ್ದು. ಇದೆಲ್ಲದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಈಗ ಏಕಾಏಕಿ ಸೈಟ್ ವಾಪಸ್ ಕೊಡ್ತೀವಿ ಅಂತಂದ್ರೆ ಇನ್ವೆಸ್ಟಿಗೇಷನ್ ಎಲ್ಲೂ ಕೂಡ ಸ್ಟಾಪ್ ಆಗುವಂತಹ ಸಾಧ್ಯತೆಗಳಿಲ್ಲ. ಹೀಗಾಗಿ ಇದು ಇನ್ವೆಸ್ಟಿಗೇಷನ್ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಇನ್ನು ಕಾನೂನಾತ್ಮಕವಾಗಿ ಇದು ಯಾವ ರೀತಿ ಪ್ಲಸ್ ಆಗುತ್ತೆ ಕೋರ್ಟ್ಗೆ ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ, ಕೋರ್ಟ್ಗೆ ಬಂದ್ರು ಕೂಡ ಸಾಮಾನ್ಯವಾಗಿ ಕೋರ್ಟ್ ಹೇಳೋದೇನಂತಂದ್ರೆ, ನೀವು ಮಾಡುವಂತಹ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ದಾರಿ ಇದೆ ಅಂತ ಹೇಳಿದಾದ್ರೆ ಅದನ್ನ ವಾಪಸ್ ಕೊಟ್ಟರೆ ಮಾತ್ರ ಆಗೋದಿಲ್ಲ. ಅದರ ಜೊತೆಗೆ ಅದನ್ನ ಪಡೆಯೋದಕ್ಕೆ ನಡೆಸಿದಂತಹ ಕ್ರೈಮ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಬಂದಿರುವಂತಹ ಆರೋಪ ಒಂದ್ ಕಡೆ ಕರಪ್ಷನ್ ಆರೋಪ ಬಂದಿರುವಂತದ್ದು, ಮತ್ತೆ ಇನ್ನೊಂದು ಸಾರ್ವಜನಿಕರಿಗೆ ಸೇರುವಂತಹ ಭೂಮಿಯನ್ನ ತನ್ನ ಸ್ವಂತ ಲಾಭಕ್ಕಾಗಿ ಒಬ್ಬ ಸರ್ಕಾರಿ ಅಧಿಕಾರಿ ಪಡೆದುಕೊಳ್ಳುವಂತದ್ದು, ಒಬ್ಬ ಪಬ್ಲಿಕ್ ಸರ್ವೆಂಟ್ ಪಡೆದುಕೊಳ್ಳುವಂತಹ ಗಂಭೀರ ಆರೋಪ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂತದ್ದು. ಹೀಗಾಗಿ ಇದನ್ನ ಮೇಲ್ನೋಟಕ್ಕೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇದು ತುಂಬಾ ಡಿಲೇ ಆದಂತಹ ನಿರ್ಧಾರವನ್ನ ಇಲ್ಲ ಒಂದ್ ಕಡೆ CM ಪತ್ನಿ ಕೈಗೊಂಡ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ವಿದ್ಯಶ್ರೀ. ಅಲ್ಲಿಗೆ ಇದು ಕೋರ್ಟ್ ನಲ್ಲಿ ವಿಚಾರಣೆಯ ಸಂದರ್ಭದಲ್ಲೂ ಇವರಿಗೆ ಡಿಫೆನ್ಸಿಗೆ ಇದು ಲಾಭ ಆಗೋದಿಲ್ಲ ಅಂತ ಹೇಳ್ತೀರಿ ವಿಷ್ಣು ಪ್ರಸಾದ್? ಖಂಡಿತ ಸಾಧ್ಯತೆ ಇಲ್ಲ. ಯಾಕಂತಂದ್ರೆ ಈ ಮೇಲ್ನೋಟಕ್ಕೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈಗ ಇರುವಂತಹ ಆರೋಪ ಏನ್ ಬಂದಿರುವಂತದ್ದು, ಈ ಅಕ್ರಮವಾಗಿ ಸೈಟ್ ಅನ್ನ ಪಡೆದು ಲಾಭವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮೊದಲನೇದು ಗೇನ್. ಅಂದ್ರೆ ಈ ಪ್ರಕರಣದಲ್ಲಿ ಬಂದಿರುವಂತಹ ಆರೋಪ ಅಕ್ರಮವಾಗಿ ಲಾಭವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮೊದಲನೇ ಮೋಟಿವ್. ಆದ್ರೆ ಅಂದ್ರೆ ಆ ಲಾಭ ಪಡೆದಿರೋದು ಒಂದ್ ಕಡೆ ಕ್ರೈಮ್ ಆದ್ರೆ ಅಟ್ ದಿ ಸೇಮ್ ಟೈಮ್ ಅದನ್ನ ಪಡೆಯೋಕೆ ಮಾಡಿದಂತಹ ಕ್ರಿಯೆ ಏನಿದೆ, ಅಂದ್ರೆ ಅದನ್ನ ಪಡೆದುಕೊಳ್ಳೋದಕ್ಕೆ ಈಗ ಬಂದಿರುವಂತಹ ಆರೋಪ ಎಲ್ಲ ಒಂದ್ ಕಡೆ ಫೇಕ್ ಡಿನೋಟಿಫಿಕೇಶನ್ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಮೈಲಾರಯ್ಯ ಅನ್ನುವಂತಹ ವ್ಯಕ್ತಿಗೆ ಮೂಲ ಮಾಲೀಕ ಇರುವಂತದ್ದು. ಆದ್ರೆ ಡಿನೋಟಿಫಿಕೇಶನ್ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ದೇವರಾಜ್ ಅನ್ನುವಂತಹ ವ್ಯಕ್ತಿ ಮಾಡಿಸಿದ್ದಾನೆ ಅಂತ. ಯಾಕಂತಂದ್ರೆ ನಿಂಗನ ಹೆಸರಿನಲ್ಲಿ ಇಲ್ಲಿ ಡಿನೋಟಿಫಿಕೇಶನ್ ಆಗ್ಬೇಕಾಯ್ತು. ಅದನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ದೇವರಾಜ್ ಮಾತ್ರ ಎಕ್ಸಿಸ್ಟೆನ್ಸ್ ಇದ್ರು. ಒಂದು ಡಿನೋಟಿಫಿಕೇಶನ್ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮನೆಯ ಕುಟುಂಬಸ್ಥರು ಎಷ್ಟು ಜನ ಅಣ್ಣ ತಮ್ಮಂದಿದ್ದಾರೆ ಎಲ್ಲರೂ ಸೇರಿ ಒಂದು ಅರ್ಜಿಯನ್ನ ಸಲ್ಲಿಸಿ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ಓರ್ವ ವ್ಯಕ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಒಂದ್ ಕಡೆ ಬರುತ್ತೆ. ಅದಾದ ಬಳಿಕ ಇಡೀ ಮನೆಯವರೆಲ್ಲ ಸೇರಿಸಿ ಸೇಲ್ ಡೀಡ್ ಮಾಡ್ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಸೇಲ್ ಡೀಡ್ ಮಾಡ್ಕೊಟ್ಟಿರೋದು ಕೇವಲ ದೇವರಾಜ್ ಎಂಬ ವ್ಯಕ್ತಿ ಮಾತ್ರ.
ಆದ್ರೆ ಆ ಭೂಮಿಯ ಮಾಲೀಕರು ಕೂಡ ಮೈಲಾರಯ್ಯ ಅನ್ನುವಂತಹ ಗಂಭೀರ ಆರೋಪ ಕೇಳ್ಬರ್ತಿರೋದು ಒಂದ್ ಕಡೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಅಂದ್ರೆ ಕ್ರೈಮ್ ಆಗಿರುವಂತದ್ದು ಬೇರೆ ಬೇರೆ ಸ್ಟೇಜ್ ನಲ್ಲಿ ಕ್ರೈಮ್ ಆಗ್ತಾ ಹೋಗಿದೆ. ಈ ಪ್ರಕರಣದಲ್ಲಿ ಆ ಕ್ರೈಮ್ ಆಗಿರೋದನ್ನ ನಿಜಾನ ಸುಳ್ಳ ಅನ್ನೋದನ್ನ ಪತ್ತೆ ಹಚ್ಚುವಂತಹ ಸ್ಟೇಜ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಟೋಟಲ್ ಕ್ರೈಮ್ ಬೆನಿಫಿಟ್ ಏನಿದೆ ಅಂದ್ರೆ ಈ ಸೈಟ್ ಅನ್ನ ಪಡ್ಕೊಂಡಿದಾರಲ್ಲ ಇದನ್ನ ವಾಪಸ್ ಕೊಟ್ಟ ತಕ್ಷಣ ಆ ಕೇಸ್ ಕ್ಲೋಸ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ಸದ್ಯಕ್ಕೆ ಇದನ್ನು ಡಿಫೆನ್ಸ್ ಆಗಿ ಬಳಸ್ಕೊಳ್ಳುವಂತಹ ಕೆಲಸವನ್ನ ಅವರ ಪರ ವಕೀಲರು ಸಾಮಾನ್ಯವಾಗಿ ಕೋರ್ಟ್ ಮುಂದೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮಾಡಿರುವಂತ ಕೃತ್ಯವನ್ನ ತೆಗೆಯೋದು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನ ಡಿಫೆನ್ಸ್ ಆಗಿ ಅವರ ವಕೀಲರು ಬಳಸ್ತಾರೆ. ಅದಕ್ಕೆ ಪ್ರತಿಯಾಗಿ ಸರ್ಕಾರವು ಕೂಡ ಸನ್ನದ್ಧವಾಗಿ ಮತ್ತೆ ಅದಕ್ಕೆ ಪ್ರತಿಯಾಗಿ ಪೊಲೀಸ್ ಇಲಾಖೆ ಇರ್ಬೋದು, ಒಂದ್ ಕಡೆ ಲೋಕಾಯುಕ್ತ ಇರ್ಬೋದು, ಇಡಿ ಅಧಿಕಾರಿಗಳು ಕೂಡ ಅವರು ಯಾವ ರೀತಿ ಅದನ್ನ ಸಮರ್ಥಿಸ್ತಾರೆ ಮತ್ತೆ ದೂರುದಾರರು ಇದನ್ನ ಯಾವ ರೀತಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಈಗ ತುಂಬಾನೇ ಕುತೂಹಲ ಮೂಡಿಸುತ್ತೆ ವಿದೇಶಿ. ಅಂದ್ರೆ ಅಲ್ಲಿಗೆ ಈ ಲೋಕಾಯುಕ್ತ ತನಿಖೆ ಏನ್ ಆರಂಭ ಆಗಿದೆ, ಮತ್ತೊಂದ್ ಕಡೆ ಸಿಬಿಐ ತನಿಖೆ ನಡಿಬೇಕು ಅನ್ನುವಂತಹ ಪತ್ರ ಹೈಕೋರ್ಟಿಗೆ ಏನ್ ಹೋಗಿದೆ, ಮತ್ತೊಂದ್ ಕಡೆ ಇಡಿ ಏನ್ ಎಂಟರ್ ಆಗಿದೆ. ಈ ಯಾವ ಪ್ರಕ್ರಿಯೆಗಳು ಈ ಪತ್ರದಿಂದ ಸ್ಟಾಪ್ ಆಗೋದಿಲ್ಲ ವಿಷ್ಣು ಪ್ರಸಾದ್. ಖಂಡಿತ ವಿದೇಶಿ ಈ ಯಾವೆಲ್ಲ ಅಂಶಗಳು ಕೂಡ ಈಗ ನಾವು ಮೇಲ್ನೋಟಕ್ಕೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇದು ಮುಂದಿನ ದಿನಗಳಲ್ಲಿ ಈಗ ಇರುವಂತಹ ಪ್ರಕರಣದ ಸ್ಟೇಜ್ ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ಮೊದಲನೇ ಸ್ಟೇಜ್ ಅಲ್ಲಿ ಆ ಪ್ರಕರಣವನ್ನ ಇನ್ವೆಸ್ಟಿಗೇಷನ್ ಮಾಡಿಸಬೇಕು ಅಂತ ಹೇಳಿ ಲೋಕಾಯುಕ್ತ ಕೊಟ್ಟಾಗಿದೆ. ಅಟ್ ದಿ ಸೇಮ್ ಟೈಮ್ ಇಡಿ ಅಧಿಕಾರಿಗಳು ಇಸಿಐಆರ್ ದಾಖಲಿಸಿದ್ದಾರೆ. ಕಾರಣ ಏನಂತಂದ್ರೆ ಇಸಿಐಆರ್ ದಾಖಲಿಸೋದಕ್ಕೆ ಮೇನ್ ರೀಸನ್ ಬಂದಿರುವಂತದ್ದು ಬೇನಾಮಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ. ಅಂದ್ರೆ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯ ಹೆಸರಿನಲ್ಲಿ ಪ್ರಾಪರ್ಟಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇಲ್ಲಿ ಮೂಲ ಮಾಲೀಕರನ್ನ ಬಿಟ್ಟು ದೇವರಾಜ್ ಅನ್ನುವ ವ್ಯಕ್ತಿ ಹೆಸರಿನಲ್ಲಿ ಪ್ರಾಪರ್ಟಿ ಆಗಿರುವಂತದ್ದು, ಅದನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಅಮೌಂಟ್ಗೆ ಖರೀದಿ ಮಾಡಿದ್ರು ಅನ್ನೋ ಉದ್ದೇಶವೂ ಬೇರೆ ರೀತಿಯಲ್ಲಿ ಇರುವಂತದ್ದು. ಅಂದ್ರೆ ಬೇನಾಮಿ ಟ್ರಾನ್ಸಾಕ್ಷನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇಸಿಐಆರ್ ಎಂಟ್ರಿ ಆಗಿರುವಂತದ್ದು. ಅಟ್ ದಿ ಸೇಮ್ ಟೈಮ್ ಈ ಪ್ರಕರಣವನ್ನ ಈಗ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಮನವಿ ಸಲ್ಲಿಸುವಂತಹ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರೋದು. ಕಾರಣ ಏನಂತಂದ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ ಆಗಿದ್ದು ಅದಕ್ಕೆ ಒತ್ತಡ ಬಿದ್ದು ಇನ್ವೆಸ್ಟಿಗೇಷನ್ ಆಗದಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೇಳಿ ಬರ್ತಾರೆ. ಜೊತೆಗೆ ಇವ್ರ ಮೇಲೆ ಹಿಂದಿರುವಂತಹ ಅನೇಕ ಕ್ರಿಮಿನಲ್ ಆರೋಪಗಳನ್ನ ಅಂದ್ರೆ ಬ್ಯಾಕ್ ಗ್ರೌಂಡ್ ಇದೆ ಅನ್ನುವಂತಹ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡುವಂಥದ್ದು. ಹೀಗಾಗಿ ಈ ಸ್ಟೇಜ್ ನಲ್ಲಿ ಪ್ರಕರಣದಲ್ಲಿ ಸೈಟ್ ಅನ್ನು ವಾಪಸ್ ಪಡೆದುಕೊಂಡ ತಕ್ಷಣ ಇದು ಬಹಳ ದೊಡ್ಡದಾದಂತಹ ಲಾಭ ಆಗುತ್ತೆ ಅನ್ನೋದು ಬಹಳ ದೊಡ್ಡ ಈ ಸದ್ಯಕ್ಕೆ ನೋಡೋದ್ ಮಟ್ಟಿಗೆ ಅಂದ್ರೆ ಅಷ್ಟು ಮಟ್ಟಿಗೆ ಲಾಭ ಆಗ್ಲಿಕ್ಕೆ ಸಾಧ್ಯತೆಗಳು ಬಹುತೇಕ ಕಮ್ಮಿ ಇರುವಂತದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಲೋಕಾಯುಕ್ತಕ್ಕೆ ದಾಖಲಾಗುವಂತಹ ಮುಂಚೆನೆ ಇದನ್ನ ಸೈಟ್ ಅನ್ನ ಬಿಟ್ಕೊಡುವಂತಹ ಕೆಲಸವನ್ನ ಮಾಡಿದಿದ್ರೆ ಇದು ಇವರಿಗೆ ಮುಂದಿನ ದಿನಗಳಲ್ಲಿ ಪ್ಲಸ್ ಆಗುವಂತಹ ಸಾಧ್ಯತೆಗಳಿತ್ತು ವಿದೇಶಿ. ಅಂದ್ರೆ ಕೇಸ್ ದಾಖಲಾಗೋದಕ್ಕಿಂತ ಮುಂಚೆ ಈ ಹೋರಾಟಗಳೆಲ್ಲ ಆರಂಭ ಆಗೋದಕ್ಕಿಂತ ಮುಂಚೆ ಆಗ್ಲೇ ಸೈಟ್ ನ ವಾಪಸ್ ಕೊಡುವಂತಹ ನಿರ್ಧಾರ ಮಾಡಿದ್ರೆ ಆಗ ಲಾಭ ಇರ್ತಾ ಇತ್ತೇನೋ ಅಂತ ಹೇಳಿ. ಖಂಡಿತ ಲಾಭ ಇರ್ತಿತ್ತು. ಯಾಕಂತಂದ್ರೆ ನಾರ್ಮಲ್ ಆಗಿ ಎರಡು ರೀತಿಯಲ್ಲಿ ಲಾಭವನ್ನ ನಾವು ಇಲ್ಲಿ ಪರಿಗಣಿಸ್ತಾ ಹೋಗ್ಬೋದು. ಮೊದಲನೇದಾಗಿ ಕ್ರಿಮಿನಲ್ ಕೇಸ್ ದಾಖಲಾಗುವಂತದ್ದು ತಪ್ಪುತ್ತಾ ಇತ್ತು. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಲಾಭವನ್ನ ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ ನನಗೆ ಇದರ ಯಾವ ರೀತಿ ನಾನು ಸೈಟ್ ಅನ್ನ ಪಡ್ಕೊಂಡ್ವಿ ಅನ್ನೋದು ನಮ್ಗೆ ಕ್ಲಾರಿಟಿ ಇಲ್ಲ. ಅಂದ್ರೆ ಆಸ್ ಪರ್ ಡಾಕ್ಯುಮೆಂಟೇಶನ್ ಪ್ರಕಾರ ನಾವು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ. ಆದ್ರೆ ಇದರಲ್ಲಿ ಇಂತಹ ಗಂಭೀರ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಲಾಭವನ್ನು ಪರಿಗಣಿಸುವುದಿಲ್ಲ, ಇದನ್ನ ಬಿಟ್ಕೊಡ್ತೀವಿ ಅಂತ ಹೇಳಿದಿದ್ರೆ ಆಗ ಕೇಸ್ ದಾಖಲಾಗದಂತೆ ತಡೆಯೋದಕ್ಕೆ ಅವಕಾಶ ಇತ್ತು. ಅಟ್ ದಿ ಸೇಮ್ ಟೈಮ್ ಮಾರಲ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನೈತಿಕತೆ ವಿಚಾರದಲ್ಲಿ ಸುಮಾರು 40 ವರ್ಷಗಳಿಂದ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಕಳಂಕ ಇಲ್ಲ ಅನ್ನೋ ಒಂದು ಅಂಶವನ್ನು ಅವ್ರ ವೈಫ್ ಏನ್ ಹೇಳಿದ್ದಾರೆ ಅದು ಇಲ್ಲಿ ಸ್ಟ್ಯಾಂಡ್ ಆಗ್ತಾ ಇತ್ತು. ಮತ್ತೆ ಅವರಿಗೆ ಗೌರವ ಉಳ್ಕೊಳ್ಳುವಂತಹ ಪ್ರಯತ್ನ ಇತ್ತು. ಈಗ ಏನಾಗಿದೆ ಅಂತಂದ್ರೆ ಸದ್ಯದ ಮಟ್ಟಿಗೆ ಇಡೀ ರಾಜ್ಯದ ಮುಂದೆ ಸಿದ್ದರಾಮಯ್ಯ ಅವರ ಮುಖಕ್ಕೆ ಮಸಿ ಬಳಿಯುವಂತಹ ಪ್ರಸಂಗ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಕರಪ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಇಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಇಷ್ಟೆಲ್ಲ ಆದಂತಹ ಬಳಿಕ ಈಗ ನಮಗೆ ಆ ಸೈಟ್ ಬೇಡ ಅನ್ನೋದು ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ತುಂಬಾ ತಡವಾದ ನಿರ್ಧಾರ. ಅದರಲ್ಲೂ ಕೂಡ ಈಗ ತೆಗೆದುಕೊಂಡ್ರು ಕೂಡ ಇದು ಕಾನೂನಾತ್ಮಕವಾಗಿ ಅವರಿಗೆ ಸಹಾಯ ಆಗೋದು ಬಹುತೇಕ ಕಡಿಮೆ ಇರುವಂತದ್ದು ವಿದೇಶಿ.